ಅಂಕಲ್ ಟೈಪ್ ರಿಲೇಷನ್ಶಿಪ್ ಇತ್ತು. ಫುಲ್ ಫ್ರೆಂಡ್ಲಿ ಪರ್ಸನ್ನು. ಅದ್ರ ಹೆಚ್ಚಿಗೆ ಇಂಟ್ರಾಕ್ಷನ್ಸ್ ನನಗೆ ಪರ್ಸ್ನಲಿ ಒಂದೇ ಸಲ ಆಗಿದೆ. ಒಂದೇ ಸಲ ಹೋಗಿದ್ದಾನೆ. ಬ್ರದರ್ಸು ಹೋಗ್ತಾಯಿದ್ರು, ಅವ್ರು ಬೆಟ್ಟಕ್ಕೆ ಹೋಗ್ತಿದ್ರು. ನಮ್ಮ ಪರ್ಸ್ನಲಿ ಒಂದೇ ಸಲ ಆಗಿದೆ. ಅವ್ರ ಜೊತೆ ಒಡನಾಟ ಅಂದ್ರೆ ಏನು ರೀ, ಅವರು ಆಲ್ಮೋಸ್ಟ್ ಬ್ಯುಸಿ ಪರ್ಸನ್. ಅವ್ರು ಡೇ ಇನ್ ಡೇ ಔಟ್ ಫೈಲ್ಸ್. ನಾವು ಹೋದಾಗೂ ಅವರು ವಾಸ್ ನಾಟ್ ದ PM ಎಟ್ ದ ಟೈಮ್, ಬಟ್ ಅಂದರೂ ಫೈಲ್ಸ್ ಇಟ್ಕೊಂಡು ಕುಂತಿದ್ರು. ಅವರು ರೀಡಿಂಗ್ ಹ್ಯಾಬಿಟ್ ಇತ್ತು. ನಾವು 2 ದಿವಸ ಇದ್ವಲ್ಲ ಮನೆಯಲ್ಲಿ, ಆಲ್ಮೋಸ್ಟ್ ಬ್ಯುಸಿನೇ ಇರ್ತಿದ್ರು. ಆದರೆ ಊಟ ಗೀಟ ಕುಂತ ಮಾಡಿದ್ದೇವೆ ನಾವೆಲ್ಲ. ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಅವ್ರ ಮನೆಯಲ್ಲೇ ಆಗ್ತಿತ್ತು. ಕೂಡ ಸದಾ ಕುಂತ ಮಾಡ್ತಿದ್ರು. ಇಲ್ಲ, ಅವ್ರು ಬಂದಿಲ್ಲ. ಹುಬ್ಳಿಗೆ ಒಂದೇ ಸಲ ಬಂದಿದ್ದಾರೆ. ಅವರು ಧಾರವಾಡಿಗೆ ಒಂದು ಸಲ ಬಂದಿದ್ದಾರೆ ಅಂತ ಹೇಳಿದ್ರು. ಅವರಾಗಿ ಹೇಳಿದ್ದದು. ಹುಬ್ಳಿಗೆ ಒಂದು ಸಲ ಬಂದಿದ್ದರು, ಕ್ಯಾನ್ವಾಸಿಂಗಿಗೆ ಬಂದಿದ್ದರು ಕಾಂಗ್ರೆಸ್ ಪಾರ್ಟಿಗೆ. ಅವ್ರ ವೈಫ್ ಒಂದೇ ಸಲ ಬಂದಿದ್ದಾರೆ. ನಮ್ಮ ಮದರ್ ಎಕ್ಸ್ಪೈರ್ ಆದಾಗ ಬಂದಿದ್ದು, ಮನೆಗೆ ಬಂದಿದ್ದರು. ಅದಕ್ಕಿಂತ ಮುಂಚಿಂದ ಇದೆ. ಯಾಕಂದ್ರೆ ಅವ್ರು ಮೊದಲು ಮುಂಬೈನಾಗ ಇರ್ತಿದ್ರು. ಮುಂಬೈನಾಗ ಹೆಚ್ಚಿಗೆ ಇರ್ತದೆ. ನಾವು ಹೋಗೋದು ಬರೋ ಹೆಚ್ಚಿಗೆ ಇರುತ್ತೆ ಅವಾಗ ಮುಂಬೈಗೆ. ಆವಾಗ ಹೆಚ್ಚಿಗೆ ಇರುತ್ತೆ. ಹೌದು. ಯಾರು ಇಲ್ರಿ, ಆಂಟಿ ಆರಾಮಿದ್ದಾರೆ. ಹಾಂ, ಲಾಸ್ ಆಗಿದ್ದಾರೆ ದೇಶಕ್ಕೆ. ಬ್ರಿಲಿಯಂಟ್ ಪರ್ಸನ್, ಬ್ರಿಲಿಯಂಟ್ ಎಕನಾಮಿಸ್ಟ್, ರಿಫಾರ್ಮರ್. ದೇಶ ಸಲುವಾಗಿ ಭಾಳಷ್ಟು ಮಾಡಿದರು ಅವರು. ಮತ್ತು ಹಿ ವಾಸ್ ನಾನ್ ಕರಪ್ಟ್ ಪರ್ಸನ್. ಸೊ ಅದು ಲಾಸ್ ಇದೆ. ಅಂಥ ಪಾಲಿಟಿಷಿಯನ್ಸ್ ಅದಕ್ಕೆ ನಿಮಗೆ ಹುಡುಕಿದ್ರು ಸಿಗಲ್ಲ. ಈ ಬ್ರದರ್ ಹೋಗ್ತಿದ್ದಾರೆ, ನಾಳೆ ಹೋಗ್ತಿದ್ದಾರೆ. ನಾಳೆ ಕ್ರಿಯಾಕ್ರಮ ಇದೆ, ಹೋಗ್ತಾರೆ. ಏನು ಅಂಥ ಒನ್ ಇನ್ ಬಿಲಿಯನ್ ಇಯರ್ಸ್ ಅಂತಾರಲ್ರಿ, ಆ ಟೈಪ್ ಮನುಷ್ಯ. ಸೊ ಮತ್ತೊಮ್ಮೆ ಇಂಡಿಯಾಗೆ ಹುಟ್ಟು ಬರೋದಕ್ಕೆ ಚಾನ್ಸಸ್ ಇಲ್ಲ ಅವರು. ಅಂಥ ಮನುಷ್ಯ ಮತ್ತೆ ಯಾರು ಹುಟ್ಟು ಬರೋದಿಲ್ಲ.